in detail about ecosystem services. So as you know, humans get benefited from a number of resources and processes that are supported by ecosystems. So they are collectively called as ecosystem services, or the products of ecosystem processes are called ecosystem services. ಅಂದರೆ ಈ ಎಕೋಸಿಸ್ಟಮಿಂದ ನಾವು ಹ್ಯೂಮನ್ ಬೀಯಿಂಗ್ಸ್ ಅದೆಷ್ಟೋ ಬೆನಿಫಿಟನ್ನು ನಮಗೆ ಸಿಗ್ತಾ ಇದೆ, ಹೌದಾ? ಅದೆಷ್ಟೋ ಲಾಭವನ್ನು ನಾವು ಪಡೆದುಕೊಳ್ತೀವಿ. ಎಂಟೈರ್ ನಮ್ಮ ಜೀವನವನ್ನು ನಾವು ಅಬ್ಸರ್ವ್ ಮಾಡಿದ್ರೆ ವಿ ಆರ್ ಗೆಟಿಂಗ್ ಸೋ ಮೆನಿ ಸೋರ್ಸಸ್ ಫ್ರಮ್ ಆ್ಯನ್ ಫಾರೆಸ್ಟ್ ಆರ್ ಆ್ಯನ್ ಎಕೋಸಿಸ್ಟಮ್. ಸೊ ಅದನ್ನು ನಾವು ಸರ್ವಿಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಎಕೋಸಿಸ್ಟಮ್ನ ಅದೊಂದು ಸರ್ವಿಸೇ, ಅದನ್ನು ಸರ್ವಿಸ್ ಅಂತ ಕನ್ಸಿಡರ್ ಮಾಡಿದಾಗ ಯಾವೆಲ್ಲ ಸರ್ವಿಸ್ ಅದು ನಮಗೆ ಆ್ಯಸ್ ಎ ಸರ್ವಿಸ್ ಕೊಡ್ತಾ ಇದೆ ಅಂತಂದಾಗ, ಸೊ ಆ್ಯಸ್ ಪರ್ NCERT ಕೆಲವೊಂದು ಕೊಟ್ಟಿದ್ದಾರೆ. ಬಟ್ ನಾವು ಬ್ರಾಡಾಗಿ ಕ್ಲಾಸಿಫೈ ಮಾಡೋದಾದರೆ ದ ಎಕೋಸಿಸ್ಟಮ್ ಸರ್ವಿಸನ್ನು ದೇರ್ ಆರ್ ಮೇನ್ಲಿ ದ 4 types ಆಫ್ ಸರ್ವಿಸಸ್ ಕ್ಯಾನ್ ಬಿ ಅಬ್ಸರ್ವ್. ದಟ್ ಈಸ್ ಸಪೋರ್ಟಿಂಗ್ ಸರ್ವಿಸಸ್, provisioning services, the regulating services, cultural services ಅಂತ. ಅದನ್ನೇ ಇಲ್ಲಿ ಸ್ವಲ್ಪ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ. ಏನಿದು? ಪ್ಯೂರಿಫೈ ಏರ್ ಆ್ಯಂಡ್ ವಾಟರ್. ನಾವೊಂದು ಹೆಲ್ದಿ ಫಾರೆಸ್ಟನ್ನು ಕನ್ಸಿಡರ್ ಮಾಡಿದೆ. ಎಕೋಸಿಸ್ಟಮ್ ಸರ್ವಿಸ್ ಆಫ್ ಎ ಹೆಲ್ದಿ ಫಾರೆಸ್ಟನ್ನು ನಾವು ತಗೊಂಡಾಗ ಪ್ಯೂರಿಫೈ ಏರ್ ಆ್ಯಂಡ್ ವಾಟರ್, ಹೌದಾ? ಸೊ ದಿನನಿತ್ಯ ನಾವು ಅದೆಷ್ಟೋ ವೆಹಿಕಲ್ಸನ್ನು ನಾವು ಬಳಸ್ತಾ ಇದ್ದೀವಿ, ಎಷ್ಟೋ ಇಂಡಸ್ಟ್ರೀಸ್ ಅದಾವೆ, ಅದರಿಂದ ಎಷ್ಟೋ ಎಫ್ಲುಯೆನ್ಸನ್ನು ನಾವು ಹೊರಗಾಗ್ತಾ ಇದ್ದೀವಿ. ಸೊ ಆದ್ರೂ ನಮ್ಮ ನೀರು ಶುದ್ಧವಾಗಿದೆ, ನಮ್ಮ ಗಾಳಿ ಇನ್ನೂ ಶುದ್ಧವಾಗಿದೆ. ದಟ್ ಈಸ್ ಬಿಕಾಸ್ ಆಫ್ ದ ಹೆಲ್ದಿ ಫಾರೆಸ್ಟ್ ಎಕೋಸಿಸ್ಟಮ್, ಹೌದಾ? ದಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಸರ್ವಿಸ್ ಗಿವನ್ ಬೈ ಅವರ್ ಎಕೋಸಿಸ್ಟಮ್. ಸೊ ಇಲ್ಲಾಂದರೆ ನಾವು ಉಸಿರಾಡೋಕ್ಕೂ ಆಗಲ್ಲ, ಕುಡಿಲಿಕ್ಕೆ ನೀರು ಸಿಗಲ್ಲ, ಹೌದಾ? ಸೊ ದೆನ್ ಮಿಟಿಗೇಟ್ ಡ್ರಾಟ್ಸ್ ಆ್ಯಂಡ್ ಫ್ಲಡ್ಸ್. ಮಿಟಿಗೇಟ್ ಅಂದರೆ ಕಡಿಮೆ ಮಾಡೋದು. ಏನನ್ನು? ಡ್ರಾಟ್, ಈ ಬರಗಾಲನ್ನು ಒಂದು ಟಾಲರೇಟ್ ಮಾಡ್ತಕ್ಕಂಥ ಕೆಪಾಸಿಟಿ ನಮಗೆ ಫಾರೆಸ್ಟಿಂದ ಎಕೋಸಿಸ್ಟಮಿಂದ ಸಿಗ್ತದೆ. ಫ್ಲಡ್ಸನ್ನು ಟಾಲರೇಟ್ ಮಾಡೋದು, ಕಡಿಮೆ ಮಾಡೋದು, ಹೌದಾ? ಇಲ್ಲಾಂದರೆ ಮರಗಿಡಗಳಿದ್ದಿಲ್ಲ, ಫಾರೆಸ್ಟೇ ಇದ್ದಿಲ್ಲ ಅಂತಂದರೆ ನಮಗೆ ಸುನಾಮಿ ಮೇಲೆ ಸುನಾಮಿಗಳಾಗ್ತಿದ್ವು. ಸುನಾಮಿ ಸಮುದ್ರದಲ್ಲ, ನದಿಯಲ್ಲೇ ಸುನಾಮಿ ಆಗಿ ಸ್ಟಾರ್ಟ್ ಆಗ್ತಿತ್ತು. ನಮಗೆ ಬದುಕಲಿಕ್ಕೆ ಜಾಗನೇ ಇರ್ತಿದ್ದಿಲ್ಲ. ಸೊ ದಟ್ ಈಸ್ ದ ಹೆಲ್ದಿ ಫಾರೆಸ್ಟ್ ಎಕೋಸಿಸ್ಟಮ್ ಈಸ್ ಮಿಟಿಗೇಟಿಂಗ್ ದ ಡ್ರಾಟ್ಸ್ ಆ್ಯಂಡ್ ಫ್ಲಡ್ಸ್. ಆಮೇಲೆ ಸೈಕಲ್ ಆಫ್ ನ್ಯೂಟ್ರಿಯೆಂಟ್ಸ್ ನಾವಾಗೆ ನೋಡಿದ್ವಿ. ಕಾರ್ಬನ್ ಸೈಕಲ್, ಸಲ್ಫರ್ ಸೈಕಲ್, ನೈಟ್ರೋಜನ್ ಸೈಕಲ್, ಫಾಸ್ಫರಸ್ ಸೈಕಲ್. ಸಿ ಆಲ್ ದ ಎಸೆನ್ಷಿಯಲ್ nutrients, the essential organic and inorganic nutrients are they are not lost even a little bit, ಹೌದಾ? ಸೊ ಅದು ಏನೂ ಲಾಸ್ ಆಗಲಾರ್ದಂಗೆ ಅಗೇನ್ ಆ್ಯಂಡ್ ಅಗೇನ್ ಅದು ರೀಸೈಕಲ್ ಆಗಿ ನಮಗೆ ಸಿಗ್ತಾನೇ ಇರ್ತದೆ. ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸರ್ವಿಸ್ ಆಫ್ ದ ಹೆಲ್ದಿ ಫಾರೆಸ್ಟ್ ಎಕೋಸಿಸ್ಟಮ್. ದೆನ್ ಜನರೇಟ್ ಫರ್ಟೈಲ್ ಸಾಯಿಲ್ಸ್, ಹೌದಾ? ನಾವು ಅದೆಷ್ಟೋ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ನ ಮಾಡ್ತಿದ್ವಿ. ನಮ್ಮ ಹೊಲಗಳಿದ್ದಾವೆ, ಗದ್ದೆಗಳಿದ್ದಾವೆ, ತೋಟಗಳಿದ್ದಾವೆ. ಸೊ ಅದೆಷ್ಟೋ ಬೆಳೆಗಳನ್ನ ನಾವು ಹಾಕ್ತೀವಿ, ಪೆರಿನಿಯಲ್, ಆ್ಯನ್ಯುವಲ್, ಹೌದಾ? ವರ್ಷದಲ್ಲಿ 2 ಬೆಳೆ, 3. ಸೊ ಎಲ್ಲದ ಬೆಳೆಯನ್ನು ನಾವು ಹಾಕ್ತಿರ್ಬೇಕಾದ್ರೆ ಈವನ್ ಅಲ್ಲಿರ್ತಕ್ಕಂಥ ಸಾಯಿಲ್ನಲ್ಲಿ ನಾವು ಕೆಮಿಕಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿದಾಗ ಫರ್ಟಿಲಿಟಿ ಆಫ್ ಸಾಯಿಲ್ ಏನಾಗ್ತದೆ? ರೆಡ್ಯೂಸ್ ಆಗ್ತದೆ. ಆದರೂ ಮತ್ತೆ ನಮಗೆ ಫರ್ಟಿಲಿಟಿ ಅಂತಕ್ಕಂಥದ್ದು ಎಂಡ್ ಪಾಯಿಂಟಿಗೆ ಹೋಗಲ್ಲ. ಜನರಿಗೆ ನಾವು ಮತ್ತೆ ಬೆಳೆ ಬೆಳೆದಾಗ ಮತ್ತೆ ಅದು ಕೆಮಿಕಲ್ಸನ್ನು ಹಾಕಿದ್ರೂ ಆ ಸಾಯಿಲ್ ಏನು ಮಾಡಬೇಕು? ಸಪೋರ್ಟ್ ಮಾಡಬೇಕಾಗ್ತದೆ. ಆ್ಯಂಡ್ ದಟ್ ಫರ್ಟಿಲಿಟಿ ಈಸ್ ಬಿಕಾಸ್ ಆಫ್ ವಾಟ್ ದಿಸ್ ಹೆಲ್ದಿ ಫಾರೆಸ್ಟ್. ಸೊ ದೆನ್ ದ ಮೇಂಟೈನ್ ಬಯೋಡೈವರ್ಸಿಟಿ. ಗೊತ್ತದೆ ಬಯೋಡೈವರ್ಸಿಟಿ, ನಮ್ಮ ಬಯೋಸ್ಫಿಯರ್ನ ಕನ್ಸಿಡರ್ ಮಾಡಿದ್ರೆ ಸೊ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ ಆ್ಯಂಡ್ ಪ್ಲ್ಯಾಂಟ್ ಸ್ಪೀಸೀಸ್ ಕ್ಯಾನ್ ಬಿ ಅಬ್ಸರ್ವ್ಡ್. ಫ್ಲೋರಾ, ಫೌನಾ ಸಾಕಷ್ಟು ಇದ್ದಾವೆ, ಸಾಕಷ್ಟು ಸ್ಪೀಸೀಸ್ ಅದಾವೆ. ಸೊ ಆ ಬಯೋಡೈವರ್ಸಿಟಿ ಇದ್ದಿದ್ದಿಲ್ಲ ಅಂತಂದರೆ, ಏನಾದರೂ ಒಂದೇ ಟೈಪ್ ಸ್ಪೀಸೀಸ್ ಇದ್ವು, ಬರ್ಡ್ ಸ್ಪೀಸೀಸು ಅಂತಂದರೆ ಇವತ್ತು ಒಂದು ಫುಡ್ ವೆಬ್ನು ಫಾರ್ಮ್ ಆಗ್ತಿದ್ದಿಲ್ಲ, ಫುಡ್ ಚೇನು ಫಾರ್ಮ್ ಆಗ್ತಿದ್ದಿಲ್ಲ. ಬಯೋಡೈವರ್ಸಿಟಿ, ಎಂಟೈರ್ ಬಯೋಡೈವರ್ಸಿಟಿ ಕೊಲ್ಯಾಪ್ಸ್ ಆಗ್ತಿತ್ತು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸರ್ವಿಸ್ ಆಫ್ ಅವರ್ ಹೆಲ್ದಿ ಫಾರೆಸ್ಟ್ ಎಕೋಸಿಸ್ಟಮ್. ಸೊ ಪಾಲಿನೇಟ್ ಕ್ರಾಪ್ಸ್, ಪಾಲಿನೇಷನ್. ಸೊ ನಾವು ಹೊಲ ಗದ್ದೆಗಳಲ್ಲಿ ಯಾವುದೇ ಒಂದು ಕ್ರಾಪ್ ಪ್ಲ್ಯಾಂಟನ್ನು ಹಾಕಿದ್ರೂ ಅಲ್ಲಿ ಫ್ರೂಟ್ ಬರಬೇಕಾದ್ರೆ, ಅಲ್ಲಿ ನಮಗೆ ಬೆಳೆ ಬರಬೇಕಾದ್ರೆ ಪಾಲಿನೇಷನ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಪಾಲಿನೇಷನ್ ಎಲ್ಲಿಂದ ಆಗ್ತದೆ?
ನಾವು ವಿ ಕ್ಯಾನ್ ಪ್ಲ್ಯಾಂಟ್ ದ ಪ್ಲ್ಯಾಂಟ್ಸ್, ಕ್ರಾಪ್ ಪ್ಲ್ಯಾಂಟ್ಸ್, ವಿ ಕ್ಯಾನಾಟ್ ಪಾಲಿನೇಷನ್ ಮಾಡ್ಬೋದು, ನಾವು ವಿ ಕ್ಯಾನ್ ಕಂಟ್ರೋಲ್, ಬಟ್ ವಿ ಕ್ಯಾನ್ ಕಂಟ್ರೋಲ್ ಆಲ್ ಓವರ್ ದ ಕ್ರಾಪ್ ಫೀಲ್ಡ್, ಹೌದಾ. ಸೊ ದಟ್ ಈಸ್ ಡನ್ ಬೈ ನ್ಯಾಚುರಲಿ, ಹೌದಾ. ಬರ್ಡ್ಸ್, ಇನ್ಸೆಕ್ಟ್ಸ್, ಹೌದಾ, ನಿಮಗೆ ಗೊತ್ತಿದೆ, ಬಟರ್ಫ್ಲೈಸ್, ಡ್ರ್ಯಾಗನ್ ಫ್ಲೈಸ್, ಸೊ wind, so many types of natural agents, they bring what the pollination among the our crop plants in our crop field. That is also a service given by the forest. ಸೊ ಅಲ್ಲಿ ಫಾರೆಸ್ಟ್ ಇದ್ದಿಲ್ಲ ಅಂದರೆ ಯಾವ ಬರ್ಡ್ಸು ಅಲ್ಲಿಗೆ ಬರ್ತಿದ್ದಿಲ್ಲ. ದೆನ್ ದ ಪ್ರೊವೈಡ್ ಸ್ಟೋರೇಜ್ ಸೈಟ್ ಫಾರ್ ಕಾರ್ಬನ್. ನಮಗೆ ಫಾರೆಸ್ಟಲ್ಲಿ ಅತಿ ಹೆಚ್ಚು ಕಾರ್ಬನ್ ಸ್ಟೋರ್ ಆಗಿರ್ತದೆ. ಕಾರ್ಬನ್ ಸೈಕ್ಲಿಂಗ್ ಅಂತಕ್ಕಂಥದ್ದು ಇಟ್ ಈಸ್ ಎ ಗ್ಯಾಸಿಯಸ್ ಸೈಕಲ್. ಇಟ್ ಈಸ್ ಫೌಂಡ್ ಇನ್ ಅಟ್ಮಾಸ್ಫಿಯರ್ ಇರ್ತಕ್ಕಂಥ ಕಾರ್ಬನ್ನು ಭೂಮಿಯಲ್ಲಿ ಫಿಕ್ಸ್ ಆಗಬೇಕಾದ್ರೆ ಅತಿ ಹೆಚ್ಚು ಕಾರ್ಬನ್ ಎಲ್ಲಿ ಫಿಕ್ಸ್ ಆಗಿರ್ತದೆ ಅಂದರೆ ಅದು ಫಾರೆಸ್ಟಲ್ಲಿ, ಆ್ಯಂಡ್ ದಟ್ ಈಸ್ ಬೈ ಫೋಟೋಸಿಂಥಸಿಸ್. ಫಾರೆಸ್ಟಲ್ಲಿರ್ತಕ್ಕಂಥ ಆ ಎಲ್ಲ ಟ್ರೀಸು ವೆನ್ ದೇ ಅಂಡರ್ಗೋ ಪ್ರೊಸೆಸ್ ಕಾಲ್ಡ್ ಫೋಟೋಸಿಂಥಸಿಸ್ ಇನ್ ದೆಮ್ಸೆಲ್ವ್ಸ್. ಸೊ ಏನಾಗ್ತದೆ, ಅಲ್ಲಿ ಹೆಚ್ಚು ಕಾರ್ಬನಲ್ಲಿ ಫಿಕ್ಸ್ ಆಗ್ತದೆ. ಅದೇ ಕಾರ್ಬನ್ನೇ ಫಿಕ್ಸ್ ಆಗಿದ್ದೆ ಒಂದೊಂದು ಟ್ರೋಫಿಕ್ ಲೆವೆಲಿಂದ ಮುಂದೋಗ್ಕೊಂತ ಬರ್ತದೆ, ಹೌದಾ. ಸೊ ದಟ್ ದ ಕಾರ್ಬನ್ ಈಸ್ ಸಸ್ಟೇನಿಂಗ್ ಇನ್ ಅವರ್ ಅರ್ತ್ ಕ್ರಸ್ಟ್ ಆರ್ ಇನ್ ಅವರ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್, ಆರ್ ಅದರ್ವೈಸ್ ಇಟ್ ಈಸ್ ಎ ಅಟ್ಮಾಸ್ಫಿಯರಿಕ್ ಎಲಿಮೆಂಟ್. ಆ್ಯಂಡ್ ದೆನ್ ದ ಪ್ರೊವೈಡ್ ಅಸ್ಥೆಟಿಕ್, ಕಲ್ಚರಲ್ ಆ್ಯಂಡ್ ಸ್ಪಿರಿಚುವಲ್ ವ್ಯಾಲ್ಯೂಸ್. ಸೊ ಅಸ್ಥೆಟಿಕ್ ಅಂತಂದರೆ ಇಲ್ಲಿ ಸೌಂದರ್ಯ, ಸುಂದರವಾಗಿರ್ತಕ್ಕಂಥದ್ದು, ಬ್ಯೂಟಿ. ಸೊ ನಾವು ಅಸ್ಥೆಟಿಕ್ ವ್ಯಾಲ್ಯೂ ಅಂತಕ್ಕಂಥದ್ದು, ಕಲ್ಚರಲ್, ಸ್ಪಿರಿಚುವಲ್ ವ್ಯಾಲ್ಯೂ, ದೀಸ್ ಆರ್ ಆಲ್ ನಾನ್ ಮೆಟೀರಿಯಲ್ ಎಕೋಸಿಸ್ಟಮ್ ಬೆನಿಫಿಟ್ಸ್. ಇವು ನಾನ್ ಮೆಟೀರಿಯಲ್, ನಮ್ಮ ಕೈಗೇನು ಅಲ್ಲಿ ಪ್ರಾಡಕ್ಟ್ ಸಿಗಲ್ಲ, ಬಟ್ ವಿ ಆರ್ ಗೋಯಿಂಗ್ ಟು ಎಂಜಾಯ್ ದ ಬ್ಯೂಟಿ ಆಫ್ ನೇಚರ್, ದ ಬ್ಯೂಟಿ ಆಫ್ ಎಕೋಸಿಸ್ಟಮ್. ದಟ್ ಈಸ್ ನಥಿಂಗ್ ಬಟ್ ಎ ಅಸ್ಥೆಟಿಕ್ ವ್ಯಾಲ್ಯೂ, ಹೌದಾ. ನೋಡಿರ್ಬೋದು, ನಾವು ಎಲ್ಲಿಗಾದರೂ ಟೂರ್ಗೆ ಹೋದರೆ ಅಥವಾ ಮನಸ್ಸಿಗೆ ಬೇಜಾರಾಯ್ತು ಅಂದರೆ ವೆನ್ ವಿ ಲುಕ್ ಎಟ್ ದ ನೇಚರ್ ಆರ್ ಫಾರೆಸ್ಟ್ ಅಥವಾ ನೇಚರ್ನ ಯಾವುದೊಂದು ಪಾರ್ಟನ್ನು ನೋಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಟೈಪ್ ಆಫ್ ವಾಟ್ ಪ್ಲೆಷರ್, ದಟ್ ಈಸ್ ಕಾಲ್ಡ್ ಆಸ್ ಅಸ್ಥೆಟಿಕ್ ಪ್ಲೆಷರ್. ಅದರ ಸೌಂದರ್ಯದಿಂದ ನಮಗೆ ಆನಂದ ಸಿಗ್ತದೆ. ದೆನ್ ಕಲ್ಚರಲ್ ಆ್ಯಂಡ್ ಸ್ಪಿರಿಚುವಲ್ ವ್ಯಾಲ್ಯೂಸ್ ಆರ್ ಇಂಟರ್ಕನೆಕ್ಟೆಡ್ ವಿತ್ ದಿಸ್ ಅಸ್ಥೆಟಿಕ್ ಆರ್ ಬ್ಯೂಟಿ ಆಫ್ ನೇಚರ್ ಆರ್ ಎಕೋಸಿಸ್ಟಮ್. ನೀವು ನೋಡಿರ್ಬೋದು, ಸೇಕ್ರೆಡ್ ಗ್ರೂವ್ಸ್ ಅಂತ ಕರಿತೀವಿ, ವೇರಿಯಸ್ ಲ್ಯಾಂಡ್ಸ್ಕೇಪ್ಸ್ ಆಗಿರ್ಬೋದು. ಸೇಕ್ರೆಡ್ ಗ್ರೂವ್ಸ್ ಅಂದರೆ ದೇವರ ಕಾಡುಗಳು ಅಂತ ಕರಿತೀವಿ ನಾವು. ಎಸ್ಪೆಷಲಿ ಇನ್ ಇಂಡಿಯಾ ಎಲ್ಲೆಲ್ಲಿ ಗುಡ್ಡ ಮತ್ತು ಕಾಡುಗಳಿರ್ತಾವೋ ಅಲ್ಲಲ್ಲಿ ನಾವು ದೇವ್ರ ಗುಡಿಗಳನ್ನ ನಾವು ಸ್ಥಾಪನೆ ಮಾಡಿರ್ತೀವಿ, ಹೌದಾ. ಈ ತಿರುಪತಿ ಆಗಿರ್ಬೋದು, ಶ್ರೀಶೈಲ ಆಗಿರ್ಬೋದು, ಅಥವಾ ನದಿಗಳಲ್ಲಿರ್ತಕ್ಕಂಥ ಗುಡಿಗಳಾಗಿರ್ಬೋದು. ಸೊ ಅವೆಲ್ಲಕ್ಕೆ ನಾವು ಸೇಕ್ರೆಡ್ ಗ್ರೂವ್ಸ್, ಆ ದೇವರ ಅಂದರೆ ಕಲ್ಚರಲ್, ಒಂದು ಸಾಂಸ್ಕೃತಿಕ, ಸ್ಪಿರಿಚುವಲ್, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ವ್ಯಾಲ್ಯೂಸ್, ಒಂದು ಪ್ಲೆಷರ್ ನಮಗೆ ಸಿಗ್ತದೆ. ಆ್ಯಂಡ್ ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ದ ನೇಚರ್ ಆರ್ ಎಕೋಸಿಸ್ಟಮ್ ಓನ್ಲಿ. See, the Robert Constanza and his colleagues have tried to put a price tax on nature's life support services. ರಾಬರ್ಟ್ ಕಾನ್ಸ್ಟನ್ಸ್ ಅಮೇರಿಕಾದವರು ಮತ್ತು ಅವ್ರ ಕೊಲೀಗ್ಸ್ ಅವ್ರು ಏನು ಮಾಡಿದ್ರು ಅಂದರೆ, ಈ ನೇಚರಿಂದ ನಾವು ಇಷ್ಟೆಲ್ಲ ಬೆನಿಫಿಟ್ ತೊಗೊತೀವಲ್ಲ, ಅಕಸ್ಮಾತ್ ಅದು ಸರ್ವಿಸ್ ಆಗದೇ ಇದ್ದರೆ ಅದಕ್ಕೇನಾದರೂ ನಾವು ಪ್ರೀಸ್ ಟ್ಯಾಗ್ನ ಆ್ಯಡ್ ಮಾಡಿದರೆ ಅದೆಷ್ಟು ದುಡ್ಡು ನಮಗೆ ಆ್ಯನ್ಯುವಲಿ, ಒಂದು ವರ್ಷಕ್ಕೆ ನಾವು ಅದೆಷ್ಟು ದುಡ್ಡನ್ನು ನಾವು ಎಕೋಸಿಸ್ಟಮಿಗೆ ಕೊಡಬೇಕಾಗಿತ್ತು ಅಂತ ಒಂದು ಲೆಕ್ಕ ಹಾಕ್ತಾರೆ, ಒಂದು ರಿಪೋರ್ಟನ್ನು ತಯಾರು ಮಾಡ್ತಾರೆ. ದ ರಿಸರ್ಚರ್ಸ್ ಹ್ಯಾವ್ ಪುಟ್ ಆ್ಯನ್ ಅವರೇಜ್ ಪ್ರೀಸ್ ಟ್ಯಾಗ್ ಆಫ್ $33 trillion a year on fundamental ecosystem services. ಅಂದರೆ ರಿಸರ್ಚರ್ಸ್ ಒಂದು ಲಾಸ್ಟಿಗೆ ಎಲ್ಲ ಒಂದು ಲೆಕ್ಕಾಚಾರ ಆದಮೇಲೆ ಒಂದು ವ್ಯಾಲ್ಯೂಗೆ ಅವ್ರು ಕೊಡ್ತಾರೆ. ಎಷ್ಟದು? $33 trillion. ಇದು ಎಷ್ಟಿದು ಒಂದು ವರ್ಷಕ್ಕೆ? ಇದು ಎಷ್ಟು ಅಮೌಂಟ್ ಅಂತಂದರೆ, ದಿಸ್ ಈಸ್ ನಿಯರ್ಲಿ ಟ್ವೈಸ್ ದ ವ್ಯಾಲ್ಯೂ ಆಫ್ ದ ಗ್ಲೋಬಲ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, GNP. ದಟ್ ಈಸ್ $18 trillion ಟು ಗ್ಲೋಬಲ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಹೌದಾ? GNPನೇ $18 trillion ಇದ್ದರೆ ನಮಗೆ ಒಂದು ವರ್ಷಕ್ಕೆ ನಾವೇನಾದರೂ ಈ ಎಕೋಸಿಸ್ಟಮ್ ಸರ್ವಿಸ್ಗೆ ದುಡ್ಡನ್ನು ಪೇ ಮಾಡಬೇಕಾಗಿದ್ರೆ ಎಷ್ಟು ಮಾಡಬೇಕಾಗ್ತಿತ್ತು? ಅದು $33 trillion. ಅಂದರೆ ಅಷ್ಟು ನಾವು ಬೆಲೆ ಕಟ್ಟಕ್ಕೆ ಆಗಲಾರ್ದಷ್ಟು ಒಂದು ಸರ್ವಿಸನ್ನು ನಮಗೆ ಕೊಡ್ತಾ ಇದೆ ನೇಚರ್ ಎಕೋಸಿಸ್ಟಮ್.
ಸೊ ನಮಗೆ ಅದು ದುಡ್ಡು, ಅದಕ್ಕೇನಾದರೂ ನಾವು ದುಡ್ಡು ಇಷ್ಟಿಷ್ಟಕ್ಕೆ, ಗಾಳಿಗಿಷ್ಟು, ನೀರಿಗಿಷ್ಟು, ಸಾಯಿಲ್ ಫರ್ಟಿಲಿಟಿಗಿಷ್ಟು, ವಾಟರ್ ಪ್ಯೂರಿಟಿಗೆ ಇಷ್ಟು ಅಂತ ನಾವೇನಾದರೂ ದುಡ್ಡನ್ನ ಕೊಡಬೇಕಾಗಿ ಬಂದರೆ ವಿ ಕಾಂಟ್ ಪೇ. ನಮಗೆ ಸಾಲ ಕೊಡೋಕ್ಕೂ ಬ್ಯಾಂಕ್ ಇರ್ತಿದ್ದಿಲ್ಲ, ಅಷ್ಟು ದುಡ್ಡು ಕೊಡಬೇಕಾಗ್ತಿತ್ತು. ಬಟ್ ವಿ ಆರ್ ಆಲ್ ಗೆಟಿಂಗ್ ಆಲ್ ದ ಬೆನಿಫಿಷಿಯಲ್ ಥಿಂಗ್ಸ್ ಫಾರ್ ವುಮನ್ ಕೈಂಡ್ freely. So out of this, the total cost, the soil formation accounts for about 50%. $33 trillion ಅಲ್ಲಿ 50% ಅಷ್ಟು ನಮಗೆ ಬರೀ ಸಾಯಿಲ್ ಫಾರ್ಮೇಷನ್ಗೆ ನಾವು ಖರ್ಚು ಮಾಡಬೇಕಾಗ್ತದೆ. ಕಾಂಟ್ರಿಬ್ಯೂಷನ್ಸ್ ಆಫ್ ಅದರ್ ಸರ್ವಿಸಸ್ ಲೈಕ್ ರಿಕ್ರಿಯೇಷನ್ ಆ್ಯಂಡ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಆರ್ ಲೆಸ್ ದೆನ್ 10% ಈಚ್. ದೆನ್ ದ ಕಾಸ್ಟ್ ಆಫ್ ಕ್ಲೈಮೇಟ್ ರೆಗ್ಯುಲೇಷನ್ ಆ್ಯಂಡ್ ಹ್ಯಾಬಿಟೇಟ್ ಫಾರ್ ವೈಲ್ಡ್ ಲೈಫ್ ಆರ್ ಅಬೌಟ್ 6% ಈಚ್. ಇದು ಎಲ್ಲ ಲೆಕ್ಕ ಏನು ಈ ಪಕ್ಕ ಅಲ್ಲ, ಹೌದಾ? ಸುಮ್ಮನೆ ರಾಬರ್ಟ್ ಕಾನ್ಸ್ಟಾಂಜಾ ಮತ್ತು ಅವ್ರ ಕೊಲೀಗ್ಸ್ ಏನು ಮಾಡಿದ್ರು, ಒಂದು ಎಸ್ಟಿಮೇಷನ್ನ ಕೊಟ್ಟರು ಅಷ್ಟೇ. ಸೊ ಏನನ್ನು ತಿಳಿಲಿಕ್ಕೋಸ್ಕರ ಅಂತಂದರೆ ಅದೆಷ್ಟು ಬೆಲೆನೇ ಕಟ್ಟಕ್ಕಾಗತಕ್ಕಂಥ ಪ್ರೀಸ್ಲೆಸ್ ಆಗಿರ್ತಕ್ಕಂಥ ಸರ್ವಿಸನ್ನು ನಮಗೆ ಎಕೋಸಿಸ್ಟಮ್ ನೀಡ್ತಾ ಇದೆ ಅಂತನ್ನು ತೋರಿಸೋ ಸಲುವಾಗಿ. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ದ ಎಕೋಸಿಸ್ಟಮ್ ಸರ್ವಿಸ್ ಆ್ಯಂಡ್ ದ ಚಾಪ್ಟರ್ ಎಕೋಸಿಸ್ಟಮ್.